Hello students, welcome to the session 5 of relations and functions. In this session, we will be dealing with types of functions. Last class ಅಲ್ಲಿ ನಾವು function ಅಂದ್ರೆ ಏನು, what are the common functions and what are their nature of graph ಅಂತ ನೋಡಿದ್ವಿ. Okay, so ಇವಾಗ types of functions ಯಾವ್ಯಾವ ಅನ್ನೋದನ್ನ ನೋಡೋಣ. So very important. So let's see here. One function, we come across the nature of the function called one function. So ಯಾವೆಲ್ಲ ಫಂಕ್ಷನ್ ಅನ್ನ one function ಅಂತ ಕರೀತಾರೆ ಅನ್ನೋದನ್ನ ನೋಡೋಣ. So let's first understand the definition. The definition is a function f from a to b is defined to be one or said to be one if distinct elements of A has distinct images in B under the function M. ಅಂದ್ರೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಬೇರೆ ಬೇರೆ ಎಲಿಮೆಂಟ್ಗೆ ಬೇರೆ ಬೇರೆನೇ ಇಮೇಜ್ ಆಗಿರಬೇಕು. ಸೊ ಎವ್ರಿ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ಬಿ ಅಂಡರ್ ದ ರಿಲೇಷನ್ ಎಫ್. ಹಾಗಿದ್ದಾಗ ಅದನ್ನೇ ನಾವು ಒನ್ ಫಂಕ್ಷನ್ ಅಂತ ಕರಿತೀವಿ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಇದನ್ನ ಏರೋ ಡಯಾಗ್ರಾಮ್ ಮೂಲಕ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಓಕೆ, ಹೇಗೆ ಅಂತಂದ್ರೆ ಇನ್ ಅದರ್ ವರ್ಡ್ಸ್, ಫಾರ್ ಎವ್ರಿ x1 x2 ಬಿಲಾಂಗ್ಸ್ ಟು ಎ, ಇಫ್ f of x1 is equal to f of x2, this should imply x1 is equal to x2 ಅಂತಂದ್ರೆ ಇಮೇಜಸ್ ಏನಾದ್ರೂ ಈಕ್ವಲ್ ಆಗಿದ್ರೆ ಎಫ್ ಆಫ್ ಎಕ್ಸ್ ಒನ್ ಅಂದ್ರೇನು, ಇಟ್ ಇಸ್ ಇಮೇಜ್ ಆಫ್ ಎಕ್ಸ್ ಒನ್. ಎಫ್ ಆಫ್ ಎಕ್ಸ್ ಟು ಅಂದ್ರೆ ಇಮೇಜ್ ಆಫ್ ದ ಎಲಿಮೆಂಟ್ ಎಕ್ಸ್ ಟು. ಸೊ ಇಮೇಜ್ ಏನಾದ್ರೂ ಸೇಮ್ ಆಗಿದ್ರೆ ಕರಸ್ಪಾಂಡಿಂಗ್ ದೇರ್ ಪ್ರೀ ಇಮೇಜಸ್ ಮಸ್ಟ್ ಬಿ ಈಕ್ವಲ್ ಅಂತಾನು ಹೇಳ್ಬೋದು. ಸೊ ಇದನ್ನೇ ನಾವು ಪ್ರಾಬ್ಲಮ್ಸ್ ಅಲ್ಲಿ ಬಳಸ್ತೇವೆ. ಸೊ ಯಾವುದೇ ಒಂದು ಫಂಕ್ಷನ್ ಒನ್ ಅಂತ ಹೇಳೋದಾದ್ರೆ ನಾವು ಏನ್ ಕನ್ಸಿಡರ್ ಮಾಡಬೇಕು, ಕನ್ಸಿಡರ್ ದೇರ್ ಪ್ರೀ ಇಮೇಜಸ್, ದಟ್ ಇಸ್ ಇಮೇಜಸ್ ಆರ್ ಈಕ್ವಲ್ and you have to show that their pre-images are also equal. So ಹೀಗೆ ನಾವು ಒನ್ ಫಂಕ್ಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಅಂತಂದ್ರೆ ಏನಲ್ಲಿರ್ತಕ್ಕಂಥ ಒಂದೊಂದು ಎಲಿಮೆಂಟ್ಗೆ ಒಂದು ಬೇರೆ ಬೇರೆ ಇಮೇಜ್ ಇರಬೇಕು. ಸೊ ಹಾಗಿದ್ದಾಗ ಅಂತಹ ಫಂಕ್ಷನ್ ಅನ್ನು ನಾವು ಒನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಲೆಟ್ಸ್ ಹ್ಯಾವ್ ಎನ್ ಎಕ್ಸಾಂಪಲ್ ಆನ್ ದಿಸ್. ನೋಡಿ, ಹಿಯರ್ ಇಸ್ ಒನ್ ರಿಲೇಷನ್, ದಟ್ ಇಸ್ ಅ ಫಂಕ್ಷನ್. ನೋಡೋಣ ಫಂಕ್ಷನ್. ಸೊ ಇಮೇಜ್ ಆಫ್ ಒನ್ ಇಸ್ ಬಿ, image of 2 is C, image of 3 is E and image of 4 is E. ನೋಡಿ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಬೇರೆ ಬೇರೆ ಎಲಿಮೆಂಟ್ಗೆ, ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ಗೆ, ಡಿಫರೆಂಟ್ ಎಲಿಮೆಂಟ್ಸ್ಗೆ ಒಂದೊಂದು ಡಿಫರೆಂಟ್ ಇಮೇಜ್ ಇದೆ, ಡಿಸ್ಟಿಂಕ್ಟ್ ಇಮೇಜ್ ಇದೆ. ಸೊ ಈ ಫಂಕ್ಷನ್ ಅನ್ನ ನಾವು ಒನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಈ ತರ ಇರಬೇಕು, ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದೊಂದು ಬೇರೆ ಬೇರೆ ಡಿಸ್ಟಿಂಕ್ಟ್ ಇಮೇಜಸ್ ಇದ್ರೆ ಅದನ್ನ ಒನ್ ಫಂಕ್ಷನ್ ಅಂತ ಕರೀತಾರೆ. ಸೊ ಹಿಯರ್ ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಒನ್. ಯಾಕೆ ಅಂತಂದ್ರೆ ಬಿಕಾಸ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ ಹಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ಬಿ. ಈ ತರ ನೀವು ಸ್ಟೇಟ್ಮೆಂಟ್ ಅನ್ನ ಬರಿಬೇಕು. ಓಕೆ, ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 2. ನೋಡೋಣ ಇಲ್ಲಿ ಯಾವ ತರ ಇಮೇಜಸ್ ಕನೆಕ್ಟ್ ಆಗಿದೆ ಅಂತ. So image of 1 is B, image of 2 is C, image of 3 is D, image of 4 is also D. ನೋಡಿ, image of 3 and 4 ಏನಾಗಿದೆ, ಒಂದೇ ಆಗಿದೆ. ಸೊ this is not one. ಏನಿರಬೇಕು, ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಎ ಮಸ್ಟ್ ಹ್ಯಾವ್ ಡಿಫರೆಂಟ್ ಇಮೇಜಸ್ ಇನ್ ಬಿ. ಬೇಸಿಕಲಿ ಇದೊಂದು ಫಂಕ್ಷನ್ ಆಗಿರಬೇಕು. ಆಮೇಲೆ ಬೇರೆ ಬೇರೆ ಎಲಿಮೆಂಟ್ಗೆ ಬೇರೆ ಬೇರೆ ಇಮೇಜ್ ಇರಬೇಕು. ಸೊ ಹಿಯರ್ ದ ಎಲಿಮೆಂಟ್ಸ್ 3 and 4 have the same image D. So this function is not a onto one function. So here the function f from a to b is not one because 3 and 4 of a, ಇಲ್ಲಿರ್ತಕ್ಕಂಥ 3 ಮತ್ತು 4 ಗೆ ಸೇಮ್ ಇಮೇಜ್ ಇನ್ B. ಯಾವುದದು D ಇದೆ, ಅದಕ್ಕೆ ಇದು ನಾಟ್ one. Let's have another example. ಇಟ್ ಈಸ್ ಮೇನಿ ಒನ್ ಫಂಕ್ಷನ್ ಅಂತ. ಮೇನಿ ಒನ್ ಅಂತಂದ್ರೆ ಈ ತರ ಎರಡು ಎಲಿಮೆಂಟ್ಗೆ, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ಗೆ ಒಂದೇ ಇಮೇಜ್ ಇದ್ರೆ, ಸೇಮ್ ಇಮೇಜ್ ಇದ್ರೆ, ಸಚ್ ಫಂಕ್ಷನ್ಸ್ ಆರ್ ಕಾಲ್ಡ್ ಮೇನಿ ಒನ್ ಫಂಕ್ಷನ್. ಅದನ್ನ ಡಿಫೈನ್ ಮಾಡೋಣ. ಸೊ ಮೇನಿ ಒನ್ ಫಂಕ್ಷನ್ ಅಂತಂದ್ರೆ
A function f from a to b is said to be many one function if two or more elements of a has one image in b. ಇಲ್ಲಿರ್ತಕ್ಕಂತಹ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ಗೆ ಒಂದೇ ಇಮೇಜ್ ಸೇಮ್ ಇಮೇಜ್ ಇದ್ರೆ ಅದನ್ನ ನಾವು ಮೇನಿ ಒನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಹಿಯರ್ ಇಸ್ ಒನ್ ಎಕ್ಸಾಂಪಲ್. ಲುಕ್ ಅಟ್ ದಿಸ್. ಸೊ ನೋಡಿ 1 ಮತ್ತು 2ಗೆ ಒಂದೇ ಇಮೇಜ್ ಇದೆ ಎ. ಸೊ ಇಟ್ ಇಸ್ ನಾಟ್ 1 1 ಬಟ್ ಇಟ್ ಇಸ್ ಮೇನಿ 1 ಅಂತ ಕರೀತಾರೆ. 1 1 ಅಂದ್ರೆ ಏನು, ಮೇನಿ 1 ಅಂದ್ರೆ ಏನು, ಇನ್ನೊಂದು ಆನ್ ಟು ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಗಮನಿಸಿ, ಇಲ್ಲೊಂದು 4 ರಿಲೇಷನ್ಸ್ ಅನ್ನ ಕೊಟ್ಟಾಗಿದೆ. ಸೊ ಇದರಲ್ಲಿ ಯಾವುದು 1 1 ಯಾವುದು ಮೇನಿ 1 ಅಂತ ಹೇಳಿ. ನೋಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದೊಂದು ಪ್ರತಿಯೊಂದು ಬೇರೆ ಬೇರೆ ಇಮೇಜ್ ಇದೆ ಇದರಲ್ಲಿ. ಸೊ ದಿಸ್ ಈಸ್ 1 1 ಫಂಕ್ಷನ್ ಅಂಡ್ ನಾಟ್ ಮೇನಿ 1. ಇದರಲ್ಲಿ ನೋಡಿ, ಇದರಲ್ಲಿ 1 ಮತ್ತು 2ಗೆ ಒಂದೇ ಇಮೇಜ್ ಬಂದಿದೆ. ಸೊ ದಿಸ್ ಇಸ್ ನಾಟ್ 1 1 ಬಟ್ ಇಟ್ ಈಸ್ ಮೇನಿ 1. ಅದೇ ತರ ಇದರಲ್ಲಿ ನೋಡಿ, ಇದು ಸೇಮ್. ಓಕೆ, ಇದರಲ್ಲಿ 1 ಮತ್ತು 2ಗೆ ಸೇಮ್ ಇಮೇಜ್ ಇದೆ. ಸೊ ಇಟ್ ಈಸ್ ಅಗೇನ್ ಮೇನಿ 1. ಇದರಲ್ಲಿ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗೆ ಬೇರೆ ಬೇರೆ ಇಮೇಜಸ್ ಇದೆ. ಸೊ ದಿಸ್ ಇಸ್ 1 1 ನಾಟ್ 1. ಓಕೆ, ಸೊ ಈ ತರ 1 1 ಅಂದ್ರೆ ಏನು, ಮೇನಿ 1 ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದ್ರ ಮೇಲೆ ಸಾಕಷ್ಟು ನಮ್ಗೆ ಪ್ರಾಬ್ಲಮ್ಸ್ ಅನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಒಂದು ಡೆಫಿನೆಟ್ ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಲೆಟ್ಸ್ ಹ್ಯಾವ್ ವಾಟ್ ಡು ಮೀನ್ ಬೈ ನೆಕ್ಸ್ಟ್ ಟೈಪ್. As I mentioned, 1 1 many 1 many 1 1 1. Let's move on to next topic, that is onto function, which is also called surjective function. ತುಂಬಾನೇ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು. ಲೆಟ್ಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡೆಫಿನೇಷನ್. ನೋಡಿ, ಎ ಫಂಕ್ಷನ್ f from a to b is said to be onto function if every element of b is the image of some element of a under the relation under the function f. ಅಂತಂದ್ರೆ ನೋಡಿ, ಎವ್ರಿ ಎಲಿಮೆಂಟ್ ಆಫ್ ಬಿ, ಬಿ ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು, ಅದರ ಅರ್ಥ ಏನ್ ಹೇಳುತ್ತೆ, ಈಸ್ ದ ಇಮೇಜ್ ಆಫ್, ಬಿ ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿರ್ಬೇಕು, ಇಮೇಜಸ್ ಆಗಿ ಕಾಣ್ತಾ ಇರಬೇಕು. ಆಫ್ ವಾಟ್, ಸಮ್ ಎಲಿಮೆಂಟ್ ಆಫ್ ಎ. ಬಿ ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಎ ನಲ್ಲಿರ್ತಕ್ಕಂತಹ ಎಲಿಮೆಂಟ್ಸ್ ಗಳ ಇಮೇಜ್ ಆಗಿ ಕಾಣ್ತಾ ಇರಬೇಕು ಅಂತ ಫಂಕ್ಷನ್ ಅನ್ನ ನಾವು ಆನ್ ಟು ಫಂಕ್ಷನ್ ಅಂತ ಕರಿತೇವಿ. ಸೊ ಇದನ್ನ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂತಂದ್ರೆ, ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ಬಿ ಅಂತಂದ್ರೆ, ವೈ ಅನ್ನೋದು ಯಾವ್ದೊಂದು ಆರ್ಬಿಟ್ರರಿ. ಬಿ ನಲ್ಲಿ ನೀವು ಯಾವುದೇ ಎಲಿಮೆಂಟ್ ಅನ್ನ ಗಮನಿಸಿದ್ರೆ ಅಂತ ಇದರ ಅರ್ಥ. ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ಬಿ ಏನಾಗಿರ್ಬೇಕು, ವೈ ಮಸ್ಟ್ ಅಪಿಯರ್ ಆಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ಎಕ್ಸ್. ಅಂತಂದ್ರೆ ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ಬಿ ದೇರ್ ಎಕ್ಸಿಸ್ಟ್ ಅನ್ ಎಲಿಮೆಂಟ್ ಎಕ್ಸ್ ಇನ್ ಎ. ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಎಕ್ಸ್ ಅಂತಕ್ಕಂಥ ಎಲಿಮೆಂಟು ಏನಲ್ಲಿ ಇರುತ್ತೆ, ಇರಲೇಬೇಕು. ಹೇಗೆ ಅಂತಂತಂದ್ರೆ, ವೈ ಮಸ್ಟ್ ಬಿ ಅನ್ ಇಮೇಜ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಅಂದ್ರೆ ಏನು, ವೈ ಇಸ್ ದ ಇಮೇಜ್ ಆಫ್. ಅಂದ್ರೆ ನೀವು ಬಿ ನಲ್ಲಿ ಯಾವುದೇ ಎಲಿಮೆಂಟ್ ತಗೊಂಡ್ರು ಅದು ಇಮೇಜ್ ಆಗಿರುತ್ತೆ. ಯಾವ ತರದ ಇಮೇಜ್ ಆಗಿರುತ್ತೆ ಅಂತಂದ್ರೆ, ಎಕ್ಸ್ ಎ ನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಎಲಿಮೆಂಟ್ ಇಮೇಜ್ ಆಗಿರುತ್ತೆ ಅನ್ನೋದೇ ಇದರ ಅರ್ಥ. ಅದಕ್ಕೆ ನಿಮಗೆ ಆನ್ ಟು ಅಂತ ಯಾವುದೋ ಒಂದು ಫಂಕ್ಷನ್ ಕೊಟ್ಟು ಆನ್ ಟು ಅಂತ ಹೇಳಿ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ನೀವು ಏರೋ ಡಯಾಗ್ರಾಮ್ ಹಾಕಿ ತಿಳಿಸೋದಾದ್ರೆ ತಿಳಿಸಿ, ಏರೋ ಡಯಾಗ್ರಾಮ್ ಹಾಕ್ಲಿಕ್ಕೆ ಆದ್ರೆ. ಬಟ್ ಏರೋ ಡಯಾಗ್ರಾಮ್ ಎಲ್ಲದ ಸಂದರ್ಭದಲ್ಲಿ ನಿಮ್ಗೆ ಹಾಕ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ನೀವು ಈ ತರ ಜನರಲ್ ಆಗಿ ಪ್ರೂವ್ ಮಾಡ್ಬೇಕಾಗತ್ತೆ. ಅಂತಂದ್ರೆ ನೀವೇನ್ ಪ್ರೂವ್ ಮಾಡ್ಬೇಕು, ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ಬಿ ಅಂದ್ರೆ ಒಂದು ಕೋಡೊಮೇನ್. ಇದು ಬಿ ಅಂದ್ರೆ ಕೋಡೊಮೇನ್. ಕೋಡೊಮೇನ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದು ಡೊಮೇನ್ ಅಲ್ಲಿ ಎಲಿಮೆಂಟ್ ಇರುತ್ತೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬೇಕಾಗುತ್ತೆ. ಓಕೆ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ರೈಟ್ ನೌ ಯು ರಿಮೆಂಬರ್ ದಿಸ್ ಡೆಫಿನೇಷನ್. Function f from a to b is said to be onto function if every element of b is the image of some element of a under. Okay, so ಅರ್ಥ ಮಾಡ್ಕೊಳ್ಳೋಣ arrow diagram ಮೂಲಕ. So here is a one set 1 2 3 4 and b is the set consisting
A, B. Now see here, what kind of images are here? Image of 1 is A, 1 is B, image of 4 is A, image of 2 is C, image of 3 is C. Now clear ಆಗಿ ನೋಡಿ, ಇದು ಇಲ್ಲಿ ಬಿ ನಲ್ಲಿ ಇರ್ತಕ್ಕಂತ ಎಲಿಮೆಂಟ್ಸ್ 3 ಎಲಿಮೆಂಟ್ಸ್ ಇದೆ, ಎ ಬಿ. ಇವು ಎಲ್ಲವೂ ಏನಾಗಿದೆ, ಇಮೇಜಸ್ ಆಗಿದೆ. ಇವೆಲ್ಲವೂ ಇಮೇಜಸ್ ಆಗಿದೆ ನೋಡಿ. ಎ ಇಸ್ ದ ಇಮೇಜ್ ಆಫ್ 4, ಬಿ ಇಸ್ ದ ಇಮೇಜ್ ಆಫ್ 1 ಅಂಡ್ ಸಿ ಇಸ್ ದ ಇಮೇಜ್ ಆಫ್ 2 ಅಂಡ್ 3. ಈ ತರ 2 ಇಮೇಜ್ ಆದ್ರೆ ಪರವಾಗಿಲ್ಲ, ಬಟ್ ಇಲ್ಲಿ ಇರೋ ಎಲ್ಲವೂ ಇಮೇಜ್ ಆಗಿ ಕಾಣ್ತಾ ಇರಬೇಕು. ಸೊ ಆಗಿದೆ ಇಲ್ಲಿ. ಅದಕ್ಕೆ ದಿಸ್ ಫಂಕ್ಷನ್ ಇಸ್ ಆನ್ ಟು. ಇದು 1 1 ಆಗಿದೆಯಾ ನೋಡಿ, ಆಗಿಲ್ಲ. ಯಾಕಂದ್ರೆ 2 ಮತ್ತು 3 ಗೆ ಸೇಮ್ ಇಮೇಜ್ ಇದೆ. ಓಕೆ, ಸೊ ದಿಸ್ ಫಂಕ್ಷನ್ ಇಸ್ ನಾಟ್ 1 1 ಬಟ್ ಆನ್ ಟು. ಯಾಕಂತಂದ್ರೆ ಇಲ್ಲಿ ಯಾವುದು ಖಾಲಿ ಉಳಿದಿಲ್ಲ ನೋಡಿ. ಸೊ ಇಂಥ ಫಂಕ್ಷನ್ಸ್ ಅನ್ನ ನಾವು ಆನ್ ಟು ಫಂಕ್ಷನ್ಸ್ ಅಂತ ಕರಿತೀವಿ. ಆನ್ ಟು ಫಂಕ್ಷನ್ಸ್ ಅಂದ್ರೆ ಈ ಕೋಡೊಮೇನ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಎಲಿಮೆಂಟ್ ಇಮೇಜ್ ಆಗಿ ಕಾಣ್ತಾ ಇರುತ್ತೆ. ಅದಕ್ಕೆ, ಅಥವಾ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟು ಇಲ್ಲಿರುವ ಎಲ್ಲ ಎಲಿಮೆಂಟ್ಗೆ ರಿಲೇಟ್ ಆಗಿರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದರ ರೇಂಜ್ ಏನು ಬರುತ್ತೆ ನೋಡಿ. ಫಂಕ್ಷನ್ ರೇಂಜ್ ಅಂತಂದ್ರೆ ಈ ಸೆಟ್ ಆಫ್ ಇಮೇಜಸ್. ಸೊ ಇಫ್ ರೇಂಜ್ ಇಸ್ ಈಕ್ವಲ್ ಟು ದಿಸ್ ಕೋಡೊಮೇನ್, ಅವಾಗ ನಾವು ಆನ್ ಟು ಅಂತ ಹೇಳ್ಬೋದು. ಅದಕ್ಕೆ ಹಿಯರ್ ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಆನ್ ಟು, ಬಿಕಾಸ್ ಯಾಕೆಂತಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಬಿ ಈಸ್ ದಿ ಇಮೇಜ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ಎ. ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಇಲ್ಲಿರ್ತಕ್ಕಂಥ ಕೆಲವು ಎಲಿಮೆಂಟ್ಸ್ ಗಳ ಇಮೇಜ್ ಆಗಿದೆ. ಅದಕ್ಕೆ ಇದು ಆನ್ ಟು. ಬಟ್ ಇಟ್ ಇಸ್ ನಾಟ್ 1 1 ಆಸ್ ಐ ಮೆನ್ಷನ್ಡ್. ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ಇಮೇಜ್ ಆಫ್ 1 is B, image of 2 is C, image of 4 is A, ಆಮೇಲೆ image of 3 is D. ಇಲ್ಲಿ ಏನಾಗಿದೆ ನೋಡಿ, ಇಟ್ ಈಸ್ ಅಗೇನ್ ಆನ್ ಟು. ನೋಡಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇಮೇಜಸ್ ಆಗಿ ಕಾಣ್ತಾ ಇದೆ. ಜೊತೆಗೆ ಇದು 1 1 ಸಹಿತ ಆಗಿದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ಗೆ ಒಂದು ಬೇರೆ ಬೇರೆ ಇಮೇಜ್ ಇದೆ. ಯಾವ 2 ಎಲಿಮೆಂಟ್ಸ್ ಸೇಮ್ ಇಮೇಜ್ ಇಲ್ಲ. ಸೊ ಇಟ್ ಈಸ್ 1 1 ಆಸ್ ವೆಲ್ ಆಸ್ ಆನ್ ಟು. ಈ ತರ ನಿಮಗೆ ಒಂದು ಫಂಕ್ಷನ್ ಕೊಡ್ತಾರೆ. ಸೊ ನಿಮಗೆ ಏರೋ ಡಯಾಗ್ರಾಮ್ ಅಲ್ಲಿ ಕೊಡಲ್ಲ, ಜನರಲ್ ಆಗಿ ಒಂದು ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಅನ್ನು ಕೊಡ್ತಾರೆ. ಸೊ ವಿಲ್ ಬಿ ಆಸ್ಕ್ಡ್ ಟು ಪ್ರೂವ್ ವೆದರ್ ಇಟ್ ಇಸ್ 1 1 ಆರ್ ಆನ್ ಟು. ಅದನ್ನ ನೋಡೋಣ. Now here is one more example. A is the set consisting 1 2 3 4. B is the set consisting A B C D E. Image of 1 is B, image of 2 is C, image of 4 is A, and image of 3 is. Now tell me whether it is 1 1, 1 2, many 1. Let's tell me. Look at this. ನೋಡಿ, ಇಟ್ ಇಸ್ ಕ್ಲಿಯರ್ಲಿ 1 1. ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೆ ಒಂದೊಂದು ಬೇರೆ ಬೇರೆ ಇಮೇಜ್ ಇದೆ. ಸೊ ಕ್ಲಿಯರ್ಲಿ ಇಟ್ ಇಸ್ 1 1. ಸೊ ಇಟ್ ಇಸ್ ನಾಟ್ ಮೆನಿ 1. ಆನ್ ಟುಗೆ ಇಲ್ಲಿ ಯಾವುದು ಖಾಲಿ ಉಳಿಬಾರ್ದು ನೋಡಿ. ಇಲ್ಲಿ ಡಿ ಅನ್ನೋದು ಇಟ್ ಇಸ್ ನಾಟ್ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ಎ. ಅದಕ್ಕೆ ಇದು ಆನ್ ಟು ಅಲ್ಲ. ಹಿಯರ್ ದ ಫಂಕ್ಷನ್ ಎಫ್ ಫ್ರಮ್ ಬಿ ಇಸ್ ನಾಟ್ ಆನ್ ಟು. ಯಾಕೆ ಅಂತಂದ್ರೆ D is not an image of any element of A, because the element D belongs to B is not the image of any element of A under F. Adre but it is 1 1. So ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. One thing to be noted, ನೋಡಿ, ಇಂಪಾರ್ಟೆಂಟ್ ರಿಮಾರ್ಕ್ ಏನಂತೂ, ಯಾವುದೇ ಒಂದು ಫಂಕ್ಷನ್ ಆನ್ ಟು ಹೋಗಿದ್ರೆ ನಾನು ಹಿಂದೆ ಹೇಳಿದೆ ರೇಂಜ್ ಈಸ್ ಈಕ್ವಲ್ ಟು ಕೋಡೊಮೇನ್ ಆಗಿರುತ್ತೆ. ರೇಂಜ್ ಅನ್ನೋದು ಕೋಡೊಮೇನ್ಗೆ ಈಕ್ವಲ್ ಆಗಿದ್ರೆ, ರೇಂಜ್ ಈಸ್ ಈಕ್ವಲ್ ಟು ಕೋಡೊಮೇನ್ಗೆ ಈಕ್ವಲ್ ಆಗಿದ್ರೆ, ಇಫ್ ರೇಂಜ್ ಆಫ್ ಎಫ್ ಈಸ್ ಕೋಡೊಮೇನ್ ಬಿ, ದೆನ್ ದಟ್ ಫಂಕ್ಷನ್ ಈಸ್ ಕಾಲ್ಡ್ ಆನ್ ಟು ಫಂಕ್ಷನ್. ರಿವರ್ಸ್ ಆಗಿ ಸಹಿತ ರೇಂಜ್ ಈಸ್ ಈಕ್ವಲ್ ಟು ಏನಾದ್ರು ಕೋಡೊಮೇನ್ಗೆ ಈಕ್ವಲ್ ಆಗಿದ್ರೆ ಅದನ್ನ ನಾವು
ಆನ್ ಟು ಫಂಕ್ಷನ್ ಅಂತಾನು ಹೇಳ್ಬೋದು. ಸೊ ಅದಕ್ಕೆ ಒಂದು ಫಂಕ್ಷನ್ ಆನ್ ಟು ಅಂತ ಪ್ರೂವ್ ಮಾಡ್ಲಿಕ್ಕೆ ನಿಮ್ಗೆ ಏನಾದರೂ ಬಂದ್ರೆ ಸಾಧ್ಯ ಆದಷ್ಟು ಅದರ ರೇಂಜ್ ಏನಿದನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ. ರೇಂಜು ಮತ್ತು ಕೋಡ್ ಡೊಮೇನ್ ಒಂದೇ ಆದ್ರೆ ಇಮಿಡಿಯೇಟ್ ಆಗಿ ಡಿಸಿಷನ್ ಮಾಡಿ ಇಟ್ ಈಸ್ ಆನ್ ಟು ಫಂಕ್ಷನ್. ಓಕೆ, ಸೊ ತೋರಿಸ್ತೀನಿ ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ. ಇಲ್ಲೊಂದು ಎಕ್ಸಾಂಪಲ್ ಇದೆ 1 2 3 4 A B. So look at this. It is clearly on to not 1 1. ಇದರ ರೇಂಜ್ ಅನ್ನು ಗಮನಿಸಿ. The range ಏನಿದೆ A B C which is equals to set B. ಅದಕ್ಕೆ it is on to ಅಂತ ಬರಿಬಹುದು. So range is equal to A B C which is equal to set B codomain. ಅದಕ್ಕೆ ಇದು on to ಅಂತ ಈಗಲೂ ನೀವು ಪ್ರೂವ್ ಮಾಡಬಹುದು. ಸೊ ಒಂದು ಎಕ್ಸಾಂಪಲ್ ನೋಡಿ. ಈಗ ಲೆಟ್ ಎ ಬಿ ದ ಸೆಟ್ ಆಫ್ 50 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಎಕ್ಸ್. ಇದು ಕ್ಲಾಸ್ ಎಕ್ಸ್ ಅಲ್ಲ, 10th ಕ್ಲಾಸ್ ಅಂತ ಇದೆ. ಸೊ 10th ಕ್ಲಾಸ್ ಅಲ್ಲಿ 50 ಜನ ಸ್ಟೂಡೆಂಟ್ಸ್ ಇದ್ದಾರೆ, 50 ನಂಬರ್ ಆಫ್ ಸ್ಟೂಡೆಂಟ್ಸ್. ಒಂದು ಫಂಕ್ಷನ್ ಅನ್ನು ಡಿಫೈನ್ ಮಾಡಿದ್ದಾರೆ. ಲೆಟ್ ಎಫ್ ಫ್ರಮ್ ಎ ಟು ಎನ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಎಫ್ ಆಫ್ ಎಕ್ಸ್ ಅಂದ್ರೆ ರೋಲ್ ನಂಬರ್ ಆಫ್ ದ ಸ್ಟೂಡೆಂಟ್ ಎಕ್ಸ್. ಎಕ್ಸ್ ಅಂತಕ್ಕಂತಹ ಸ್ಟೂಡೆಂಟ್ ನ ರೋಲ್ ನಂಬರ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ, ಎಫ್ ಆಫ್ ಎಕ್ಸ್ ರಿಪ್ರೆಸೆಂಟ್ ಮಾಡುತ್ತೆ. ಹಾಗಾದ್ರೆ ಈ ಫಂಕ್ಷನ್ ಎಫ್ ಈಸ್ 1 1 ಬಟ್ ನಾಟ್ ಆನ್ ಟು ಅಂತ ಪ್ರೂವ್ ಮಾಡಂತ ಹೇಳ್ತಾರೆ. ಶೋ ದಟ್ ಎಫ್ ಈಸ್ 1 1 ಬಟ್ ನಾಟ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿತ್ ಹೆಲ್ಪ್ ಆಫ್ ಆರೋ ಡಯಾಗ್ರಾಮ್. ನೋಡಿ, ಇಲ್ಲೊಂದು ಒಂದು ಸೆಟ್ ಬರ್ತೀನಿ, ಇಲ್ಲೊಂದು ಸೆಟ್ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಅವುಗಳನ್ನ ನಾನು ಲೆವೆಲ್ ಮಾಡಿದ್ದೀನಿ, ಅಲ್ಫಾಬೆಟಿಕಲಿ ಅವುಗಳನ್ನ ಅರೇಂಜ್ ಮಾಡಿದ್ದೀನಿ. ಸೊ S1 S2 S3 S4 S50 ಅಂತಕ್ಕಂಥ ಅಲ್ಫಾಬೆಟಿಕಲಿ ಬರೆದಂತಹ ಸ್ಟೂಡೆಂಟ್ಸ್ 50 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ ಇಲ್ಲಿ. ಓಕೆ, ಸೊ S1 S2 S3 S4 S50 50 ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ನಾನು ರೋಲ್ ನಂಬರ್ ಅನ್ನ ಅಲಾಟ್ ಮಾಡಬೇಕಾಗಿದೆ. ಸೊ ದಿಸ್ ಈಸ್ ಯುವರ್ set of natural numbers. A is the set of students. Okay, so ಇವಾಗ ಫಸ್ಟ್ ನಂಬರ್ ನ ಅಲ್ಫಾಬೆಟಿಕಲಿ ಬರೆದಿದ್ರೆ ಒಂದು ನಂಬರ್ಗೆ ಒಂದು ಸ್ಟೂಡೆಂಟ್ಗೆ ಒಂದು ನಂಬರ್ ನ ಅಲಾಟ್ ಮಾಡಬೇಕು. ಓಕೆ, ಸೊ S1 ಗೆ ಸಪೋಸ್ ಹೀಸ್ ರೋಲ್ ನಂಬರ್ ಇಸ್ 1. ಹಾಗೆ ಎಷ್ಟು ಅಂತಕ್ಕಂಥ ಸ್ಟೂಡೆಂಟ್ ರೋಲ್ ನಂಬರ್ ಎಷ್ಟು 2, S3 ಅಂತಕ್ಕಂಥ 3, S4 ಅಂತಕ್ಕಂಥ 4. ಈ ತರ ನಾವು 50 ಸ್ಟೂಡೆಂಟ್ಸ್ಗೆ 50 ರೋಲ್ ನಂಬರ್ನ ಅಲಾಟ್ ಮಾಡಬೇಕು. ಒಂದು ಸ್ಟೂಡೆಂಟ್ಗೆ 2 ರೋಲ್ ನಂಬರ್ ಅಂತ ಇರಲ್ಲ, ಗೊತ್ತಲ್ವ ನಿಮಗೆ. ಸೊ ಅದಕ್ಕೆ ಈಚ್ ಸ್ಟೂಡೆಂಟ್ ವಿಲ್ ಹ್ಯಾವ್ ಓನ್ಲಿ 1 ರೋಲ್ ನಂಬರ್. ಅದಕ್ಕೆ ಅದರ ಅರ್ಥ ನೋಡಿ, ಇಲ್ಲಿಗ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಟೂಡೆಂಟ್ಗೆ ಒಂದೊಂದು ರೋಲ್ ನಂಬರ್ ಇದೆ ಇಲ್ಲಿ. ಅಂದ್ರೆ ಇದರ ಅರ್ಥ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಎ ಹ್ಯಾಸ್ distinct images in this set n. ಇದು n ಅಂತ. ಅದಕ್ಕೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ದಿಸ್ ಈಸ್ 1 1 ಫಂಕ್ಷನ್. ಓಕೆ, ಸೊ ಅದನ್ನೇ ಆನ್ ಟು ಆಗಿದೆಯಾ ನೋಡೋಣ. ಇಲ್ಲಿ ಆನ್ ಟು ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಇಮೇಜ್ ಆಗಿ ಕಾಣ್ತಾ ಇರಬೇಕು. ಇಲ್ಲಿಲ್ಲ, ಯಾಕಂದ್ರೆ ಇರೋದು 50 ಸ್ಟೂಡೆಂಟ್ಸ್. ಇದು ಸೆಟ್ ಎನ್ ಅಂದ್ರೆ ನ್ಯಾಚುರಲ್ ನಂಬರ್ ಸೆಟ್ ಇದೆ. ಅಂದ್ರೆ ಇಲ್ಲಿ 50ಕ್ಕಿಂತ ನಂಬರ್ಸ್ ಮತ್ತೆ ಬರುತ್ತೆ, 51 52 53 ಇರುತ್ತೆ. ಸೊ 51 52 53 ಅಂತಕ್ಕಂಥವು ಯಾವ ಸ್ಟೂಡೆಂಟ್ ರೋಲ್ ನಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಇಲ್ಲಿರೋದ 50 ಸ್ಟೂಡೆಂಟ್ಸ್. ಹೀಗಾಗಿ ಇಲ್ಲಿ 51 52 53 ಅನ್ನೋವು ದೇ ಆರ್ ದ ನಾಟ್ ಇಮೇಜಸ್ ಆಫ್ ದಿಸ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್. ಅದಕ್ಕೆ ಇಟ್ ಈಸ್ ನಾಟ್ ಆನ್ ಟು ಅಂತ ಹೇಳ್ಬೋದು. ಬಟ್ ಬರೆಯೋದು ಹೇಗೆ, ಈ ತರ ಏರೋ ಡಯಾಗ್ರಾಮ್ ಮೂಲಕ ನಮ್ಗೆ ಅರ್ಥ ಆಯ್ತು. ಅದನ್ನ ನಾವು ಮ್ಯಾಥಮೆಟಿಕಲಿ ಬರಿಬೇಕು. ಸೊ ಯು ಹ್ಯಾವ್ ಟು ರೈಟ್ ಇನ್ ದಿಸ್ ಫ್ಯಾಷನ್. ಸೊ ಹಿಯರ್ ದ ಫಂಕ್ಷನ್ ಇಸ್ 1 1. ಯಾಕೆ ಅಂತಂದ್ರೆ ಎವ್ರಿ ಸ್ಟೂಡೆಂಟ್ ಆಫ್ ಕ್ಲಾಸ್ ಹ್ಯಾವ್ ಡಿಫರೆಂಟ್ ರೋಲ್ ನಂಬರ್ ಇನ್ ಎನ್. ಕ್ಲಾಸ್ ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬೇರೆ ಬೇರೆ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ರೋಲ್ ನಂಬರ್ ಇರುತ್ತೆ. ಅದಕ್ಕೆ ನೀವು ಬೇಕಾದ್ರೆ ಬರಿಬೋದು ಎವ್ರಿ ಡಿಫರೆಂಟ್ ಸ್ಟೂಡೆಂಟ್ ಆಫ್ ಕ್ಲಾಸ್ ಹ್ಯಾವ್ ಡಿಫರೆಂಟ್ ರೋಲ್ ನಂಬರ್ಸ್ ಇನ್ ಎನ್. ಇಲ್ಲೊಂದು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕು. ಎವ್ರಿ ಡಿಫರೆಂಟ್ ಸ್ಟೂಡೆಂಟ್ ವಿಲ್ ಹ್ಯಾವ್ ಡಿಫರೆಂಟ್ ರೋಲ್ ನಂಬರ್ ಇನ್ ಎನ್. ಅದಕ್ಕೆ ಇದು 1 1 ಆಗಿದೆ. ಬಟ್ ಇಟ್ ಇಸ್ ನಾಟ್ ಆನ್ ಟು
ಯಾಕೆ ಅಂತಂದ್ರೆ ಈ ಹಿಂದೆ ಹೇಳಿದಂಗೆ ಈ 51, 52, 53 ಅಂತಕ್ಕಂಥವು ಆಫ್ ಎನ್ ಕೆನಾಟ್ ಬಿ ದಿ ರೋಲ್ ನಂಬರ್ಸ್ ಆಫ್ ಎನಿ ಸ್ಟೂಡೆಂಟ್ಸ್ ಆಫ್ 10th. ಇಷ್ಟು ನೀವು ಬರಿಬೇಕಾಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ ಇದಾವೆ. ಶೋ ದಟ್ ದ ಫಂಕ್ಷನ್ f ಫ್ರಮ್ n to n given by f of x equal to 2x is 1 1 but not onto ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ f of x equal to ಏನಿದೆ 2x ಇದೆ, ಇದರ ಡೊಮೇನ್ ಅನ್ನೋದು n ಇದೆ, ಕೋಡೊಮೇನ್ ಅನ್ನೋದು n ಇದೆ. ಸೊ ದಿಸ್ ಇಸ್ ದ ಡೊಮೇನ್, ದಿಸ್ ಇಸ್ ಕೋಡೊಮೇನ್. ಮೊದಲು ಇದನ್ನ ಆರೋ ಡಯಾಗ್ರಾಮ್ ಮೂಲಕ ನೋಡೋಣ. ನೋಡಿ ಇಲ್ಲಿ x ಅನ್ನೋದು ಎಲಿಮೆಂಟ್ಸ್ ಆಫ್ ದಿಸ್ ಡೊಮೇನ್, ಅದರ ಇಮೇಜಸ್ ಅನ್ನೋದು ಇಲ್ಲಿ ಬರಿಬೇಕು ನೀವು. ಸೊ x is equal to 1 ಹಾಕಿ, x equal to 1 ಹಾಕಿದ್ರೆ 2 into 1 how much 2. ಹಾಗಾದ್ರೆ ಇಮೇಜ್ ಆಫ್ 1 is 2 ಅಂತ. ಇಮೇಜ್ ಆಫ್ 1 is ಹಾಗೆ x is equal to 2 ಹಾಕಿ. ಸೊ ಫೈಂಡ್ ಇಟ್ಸ್ ಇಮೇಜ್. ಓಕೆ, x equal to 2 ಹಾಕಿದ್ರೆ 2 into 2 4 ಆಗುತ್ತೆ. ಸೊ ಇಮೇಜ್ ಆಫ್ 2 is 4 ಅಂತ. x equal to 3 ಹಾಕಿದ್ರೆ 2 into 3 6. ಸೊ ಇಮೇಜ್ ಆಫ್ 3 is 6. ಹಾಗೆ 4 ಹಾಕಿದ್ರೆ ಯು ವಿಲ್ ಗೆಟ್ 8. ಅದು 8 ಇಲ್ಲಿದೆ. ಓಕೆ, ದಿ n ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಇರೋದ್ರಿಂದ n ಇಲ್ಲೆಲ್ಲೋ 8 ಇಲ್ಲೆಲ್ಲೇ ಇರುತ್ತೆ. ಇಮೇಜ್ ಆಫ್ 4 is somewhere here. ಹಾಗೆ ವಾಟ್ ಈಸ್ ದ ಇಮೇಜ್ ಆಫ್ 50? ಇಮೇಜ್ ಆಫ್ 50 is 50 ಹಾಕಿದ್ರೆ 100 ಬರುತ್ತೆ, ಅದು ಇಲ್ಲಿದೆ. ಅಂದ್ರೆ ಈ ತರ ಇಲ್ಲಿ ಯಾವುದೇ ನಂಬರ್ಸ್ ತಗೊಂಡ್ರು ಅದರ ಇಮೇಜ್ ಇಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಗೆಟಿಂಗ್? Every element of this domain has distinct images in this. Every different elements of this domain has different images in this codomain. ಅದಕ್ಕೆ ಇದು 1 1 ಆಗಿದೆ. ಬಟ್ ನಾಟ್ ಆನ್ ಟು. ಯಾಕೆ ಆನ್ ಟು ಆಗಿಲ್ಲ ಅಂತಂದ್ರೆ ನೋಡಿ ಇಲ್ಲೇ ಗೊತ್ತಾಗುತ್ತೆ. 1 3 5 7 ಇವ್ಯಾವುದು ಇಮೇಜ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಅದಕ್ಕೆ ಇದು 1 2 ಹಾಗೂ ಹೇಳ್ಬೋದು. ಇಲ್ಲಾಂದ್ರೆ ರೇಂಜ್ ಅಲ್ಲಿ ಮಾತನಾಡೋದಾದ್ರೆ ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್? ಇಮೇಜಸ್ ಏನೇನು ಬರ್ತಾ ಇದೆ? 2 4 6 8 10 ಈ ತರ ಬರ್ತಾ ಇದೆ. ರೇಂಜ್ ಈಸ್ ಸೆಟ್ ಆಫ್ ಈವನ್ ನಂಬರ್ಸ್, ಅಂದ್ರೆ ಕೋಡೊಮೇನ್ಗೆ ಈಕ್ವಲ್ ಆಗಿಲ್ಲ. ಓಕೆ, ಅದಕ್ಕೆ ಇದು ನಾಟ್ 1 2. ಯಾಕೆಂದ್ರೆ ನೋಡಿ ಇಲ್ಲಿ ರೇಂಜ್ ಅನ್ನೋದು ನಾಟ್ ಈಕ್ವಲ್ ಟು ಕೋಡೊಮೇನ್. ರೇಂಜ್ ಏನ್ ಬರ್ತಾ ಇದೆ? ಸೆಟ್ ಆಫ್ ಈವನ್ ನಂಬರ್ಸ್ ಬರ್ತಾ ಇರೋದ್ರಿಂದ ಇಟ್ ಈಸ್ ನಾಟ್ ಆನ್ ಟು ಅಂತ ನೇರವಾಗಿ ಹೇಳ್ಬೋದು. ಅದನ್ನ ಈಗಲೂ ಹೇಗೆ 1 1 ಬರೆಯೋದು ಮ್ಯಾಥಮೆಟಿಕಲ್ ಅನ್ನೋದು ನೋಡ್ಬೇಕು. ಸೊ ಮ್ಯಾಥಮೆಟಿಕಲಿ ಹೇಗೆ 1 1 ಪ್ರೂವ್ ಮಾಡಬೇಕು ಅಂತಂದ್ರೆ, ಸಪೋಸ್ ಇಫ್ ವಿ ಕನ್ಸಿಡರ್, ನೀವು ಕನ್ಸಿಡರ್ ಮಾಡಬೇಕು, ಕನ್ಸಿಡರ್ ದಟ್ f of x1 equals to f of 2. Imagine that images of 2 elements are same. ನೀವೇನ್ ಪ್ರೂವ್ ಮಾಡಬೇಕು? ಎಲಿಮೆಂಟ್ಸ್ ಆರ್ ಸೇಮ್ ಅಂತ ಪ್ರೂವ್ ಮಾಡಬೇಕು. ಸೊ ಕನ್ಸಿಡರ್ 1 1 ಅಂತ ಪ್ರೂವ್ ಮಾಡುವಾಗ ಈ ತರ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ f of x1 equal to f of 2. that implies f of x ಅಂದ್ರೆ ಏನಿತ್ತು ನಮ್ದು? f of x ಅಂದ್ರೆ 2x ಇತ್ತು, ಅದನ್ನ ನಾನು 2x1 ಅಂತ ಬರ್ತೀನಿ. ಅದೇ ತರ f of x2 ಅಂದ್ರೆ 2x2. ಓಕೆ, 2 2 ಕ್ಯಾನ್ಸಲ್ ಆಗುತ್ತೆ. ಇಟ್ ಇಂಪ್ಲೈಸ್ x1 is equal to x2 for all x1 x2 belongs to. ನೀವು ಏನೇ ತಗೊಳ್ಳಿ ಎರಡು ಎಲಿಮೆಂಟ್ n ಅಲ್ಲಿ ಇದೇ ಆಗುತ್ತೆ. ಇಫ್ ಯು ಕನ್ಸಿಡರ್ ಇಮೇಜಸ್ ಆರ್ ಈಕ್ವಲ್ ದೆನ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್ ಅಂತ ಪ್ರೂವ್ ಆಯ್ತು. ಇದರ ಅರ್ಥ f is 1 1. f is 1. ಆನ್ ಟುಗೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನಾನೇ ಹೇಳಿದೆ ಆಗ್ಲೇ, ರೇಂಜ್ ಸುಲಭವಾಗಿ ನೀವು ರೇಂಜ್ ಇಸ್ ಕೋಡೊಮೇನ್ಗೆ ಈಕ್ವಲ್ ಆಗಿದ್ರೆ ಏನದು ಆನ್ ಟು, ಕೋಡೊಮೇನ್ಗೆ ಈಕ್ವಲ್ ಆಗಿರಲಿಲ್ಲ ಅಂತಂದ್ರದು ನಾಟ್ ಆನ್ ಟು. ಹಿಯರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು n, ಯಾಕಂದ್ರೆ ಅದು ಸೆಟ್ ಆಫ್ ಈವನ್ ನಂಬರ್ಸ್ ಬರ್ತಾ ಇದೆ ರೇಂಜ್. ಸೊ ಇಟ್ ಇಸ್ ಕ್ಲಿಯರ್ಲಿ ಆನ್ ಟು. ಸೊ ಈ ತರ ನೀವು ಬರಿಬೇಕು. ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. ಇಲ್ಲಿ ಅದೇ ಎಕ್ಸಾಂಪಲ್ ತರ ಇದೆ, ಬಟ್ ನೋಡಿ ಇಲ್ಲಿ ಡೊಮೇನ್ ಮತ್ತು ಕೋಡೊಮೇನ್ ಚೇಂಜ್ ಆಗಿದೆ. ಡೊಮೇನ್ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ, ಕೋಡೊಮೇನ್ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಕ್ಲಿಯರ್ ಆಗಿ ನೋಡಿ. ನೀವು ಹಿಂದಿನ ಎಕ್ಸಾಂಪಲ್ ನೋಡಿದ್ರೆ ಅಲ್ಲೇನಿತ್ತು? 1 ದ ಇಮೇಜು 2, 2 ದ ಇಮೇಜು 4, 3 ದ ಇಮೇಜು 6 ಅಂತ ಬರ್ತಾ ಇತ್ತು.
ಈಗ ನೋಡಿ ನೀವು 1.2 ತಗೊಂಡ್ರೆ ಇದು ಡೊಮೇನ್ ಇದೆ, ಇದು ಕೋಡೊಮೇನ್ ಇದೆ, ಎರಡು ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ. 1.2 ತಗೊಂಡ್ರೆ ಅದರ ಡಬಲ್ ಎಷ್ಟಾಗುತ್ತೆ? 2.8 ಆಗುತ್ತೆ. 1.2 ತಗೊಂಡ್ರೆ 2.4 ಆಗುತ್ತೆ. ಅದು ಇಲ್ಲಿ ಇರುತ್ತೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಏನೇ ತಗೊಂಡ್ರು ನೀವು ಅದ್ರ ಡಬಲ್ ಇಲ್ಲಿ ಇದ್ದೇ ಇರುತ್ತೆ. ಬಿಕಾಸ್ ದಿಸ್ ಇಸ್ ಆಲ್ಸೋ ಸೆಟ್ ಆಫ್ ರಿಯಲ್ ನಂಬರ್ಸ್, ದಿಸ್ ಇಸ್ ಆಲ್ಸೋ ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ಇಲ್ಲಿ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ಪಿ. ಅದಕ್ಕೆ ಇಟ್ ಈಸ್ 1 1. ಆನ್ ಟುಗೆ ಪ್ರಶ್ನೆ ಇರೋದು ಈಗ ಆನ್ ಟು ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಕ್ಲಿಯರ್ ಆಗಿ ನೀವು ಇಲ್ಲಿ ಏನೇ ತಗೊಳ್ಳಿ, ಇಟ್ ಮಸ್ಟ್ ಬಿ ಡಬಲ್ ಆಫ್ ದಿಸ್. ಸೊ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಅದರ ಹಾಫ್ ಇಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ನೋಡಿ ಈಗ ಅದನ್ನ ಹೇಗೆ ಕನ್ಸಿಡರ್ ಮಾಡೋಣ. 1 1ಗೆ ಅಂತ ಆಗ್ಲೇ ಪ್ರೂವ್ ಮಾಡ್ದಂಗೆ ಕನ್ಸಿಡರ್ ಎಫ್ ಆಫ್ x1 equals to f of x2. ಈಗ ಅಂದ್ರೆ 2x equal to 2x2, x1 is equal to x2 for all x1 x2 belongs to R is 1 1. Okay. On to ಗೆ ನೋಡಿ ಹೇಗೆ ಪ್ರೂವ್ ಮಾಡಿದ್ದೀನಿ ಅಂತ. ಇಲ್ಲಿ ಒಂದು ರೇಂಜ್ ಆಫ್ ಇಸ್ ಈಕ್ವಲ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತಾನು ಬರಿಬಹುದು. ಕೋಡೊಮೇನ್ಗೆ ಈಕ್ವಲ್ ಆಗಿರುತ್ತೆ. ಹೇಗೆ ಅಂದ್ರೆ ನೋಡಿ, ಸಪೋಸ್ ಇಫ್ ಐ ಕನ್ಸಿಡರ್ ಎನಿ ರಿಯಲ್ ನಂಬರ್, ಎನಿ ನಂಬರ್ y ಬಿಲಾಂಗ್ಸ್ ಟು r. ನಾನೊಂದು ಯಾವುದೊಂದು ಕೋಡೊಮೇನ್ ಅಲ್ಲಿ ಒಂದು ಎಲಿಮೆಂಟ್ ಕನ್ಸಿಡರ್ ಮಾಡ್ತೀನಿ. y ಅಂತಕ್ಕಂಥದ್ದು ಒಂದು ಕೋಡೊಮೇನ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಅನ್ನು ಕನ್ಸಿಡರ್ ಮಾಡ್ತೀನಿ. ನನಗೆ ಏನು ಫೈಂಡ್ ಔಟ್ ಮಾಡ್ಬೇಕೀಗ, ಅದಕ್ಕೆ ಒಂದು ಕರೆಸ್ಪಾಂಡಿಂಗ್ x ಅನ್ನೋದು ಡೊಮೇನ್ ಅಲ್ಲಿ ಇದೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಹೇಗೆ ಕನ್ಸಿಡರ್ ಅಂತಂದ್ರೆ ಕನ್ಸಿಡರ್ ಎನಿ ರಿಯಲ್ ನಂಬರ್ y ಬಿಲಾಂಗ್ಸ್ ಟು r ಸಚ್ ದಟ್ f ಆಫ್ x ಈಕ್ವಲ್ ಟು y. ಈ ತರ ಆಗುವ ಹಾಗೆ ಒಂದು y ಅನ್ನೋದು r ಅಲ್ಲಿ ಇದೆ ಅಂತ ನಾನು ತಗೊಂಡಿದ್ದೀನಿ. ಏನಾಗುತ್ತೆ ನೋಡೋಣ. f ಆಫ್ x ಈಕ್ವಲ್ ಟು ಅಂದ್ರೆ 2x ಈಕ್ವಲ್ ಟು y ಆಯ್ತು. ಸೊ ಇದನ್ನು x ಗೆ ಸಾಲ್ವ್ ಮಾಡಿ. x ಈಕ್ವಲ್ ಟು ಎಷ್ಟು ಬಂತು? y ಬೈ. ನೋಡಿ ಈಗ ಚೆಕ್ ಮಾಡಿ, ಇದನ್ನು ಈ y ಬೈ 2 ಅಂದ್ರೇನೆ x. ಸೊ ಈ y ಬೈ 2 ಅನ್ನೋದು r ಅಲ್ಲಿ ಇರುತ್ತಾ ಫಾರ್ ಎನಿ y ಬಿಲಾಂಗ್ಸ್ ಟು r. ನೀವು y ನಲ್ಲಿ ಒಂದು ರಿಯಲ್ ನಂಬರ್ ತಗೊಂಡಿದ್ದೀರಾ. ಸೊ ಈಗ ಇಲ್ಲಿ ಯಾವುದೇ ರಿಯಲ್ ನಂಬರ್ ಹಾಕಿದ್ರೆ ಅದರ ಬರ್ತಕ್ಕಂಥ ಆನ್ಸರ್ ಡಿವೈಡ್ ಬೈ 2 ಮಾಡಿದ್ರೆ y ಹಾಕಿ ಅದಕ್ಕೆ 2 ಇಂದ ಡಿವೈಡ್ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟು ಮತ್ತೆ ಡೊಮೇನ್ಗೆ ಸೇರುತ್ತಾ ಅಂತ ಚೆಕ್ ಮಾಡಿ. ಸತ್ಯ. ಸೊ ನೀವು y ಅನ್ನೋದು ಯಾವುದೇ ರಿಯಲ್ ನಂಬರ್ ಹಾಕಿ ಅದಕ್ಕೆ 2 ಇಂದ ಡಿವೈಡ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದು ಡೊಮೇನ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಡೊಮೇನ್ ಇಟ್ ಸೆಲ್ಫ್ ಇಸ್ ಆರ್. ಅದಕ್ಕೆ ಏನ್ ಗೊತ್ತಾಯ್ತು, ನೀವು y ಏನೇ ತಗೊಂಡ್ರು, ಕೋಡೊಮೇನ್ ಅಲ್ಲಿ ಏನೇ ಒಂದು ಎಲಿಮೆಂಟ್ ತಗೊಂಡ್ರು ಅದರ ಹಾಫ್ ಅನ್ನೋದು ಡೊಮೇನ್ ಅಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ದಿಸ್ ಈಸ್ ಆನ್ ಟು ಫಂಕ್ಷನ್ ಅನ್ನೋದು ಇದು ಹೇಳುತ್ತೆ. ಆನ್ ಟು ಅಂತ ಪ್ರೂವ್ ಮಾಡುವಾಗ ನಿಮಗೆ ಏರೋ ಡಯಾಗ್ರಾಮ್ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಈ ತರ ನೀವು ಪ್ರೂವ್ ಮಾಡಬೇಕು. ಏನಂತ? ಕನ್ಸಿಡರ್ ಸಮ್ y ಬಿಲಾಂಗ್ಸ್ ಟು r ಸಚ್ ದಟ್ f ಆಫ್ x ಈಕ್ವಲ್ ಟು y ಅಂತ ಬರೆದು ನೀವು x ಅನ್ನ ಹುಡುಕ್ಬೇಕು. x ಹೇಗಿರ್ಬೇಕಂತಂದ್ರೆ ಅದು ಡೊಮೇನ್ ಅಲ್ಲಿ ಇರಬೇಕು. ಹೀಗೆ ಬರಿಬೇಕು ನೀವು. x ಫೈಂಡ್ ಔಟ್ ಮಾಡಿದ ನಂತರ you have to show that it belongs to domain or every y belongs to domain. Examples ಅನ್ನ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. Next comes very important part, that is bijective functions. ನಿಮಗೆ ಎಕ್ಸಾಮ್ ಅಲ್ಲಿ ಹೀಗೆ ಕೇಳ್ತಾರೆ, verify that whether the function is bijective function or not. So very simple. Bijective, by ಅಂದ್ರೆ 2 ಅಂತ. ಸೊ ಯಾವ ಫಂಕ್ಷನ್ 1 1 ಆಗಿರುತ್ತೆ ಮತ್ತು ಆನ್ ಟು ಆಗಿರುತ್ತೆ ಅದನ್ನೇ ನಾವು bijective function ಅಂತ ಕರಿತೀವಿ. So the function, a function f from a to b is said to be bijective function if it is both 1 1 and on 2. Very very simple. A function f from a to b is said to be bijective function if it is both 1 1 and on 2. So ನಿಮಗೆ ಪ್ರೂವ್ ಮಾಡಂತ ಕೇಳಿದ್ರೆ ನೀವು ಚೆಕ್ ಮಾಡಬೇಕು whether it is 1 1 or on 2. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ನಾವು we talk about inverse of a function. Okay, let's see here. ಇಲ್ಲೊಂದು ಎಕ್ಸಾಂಪಲ್ ಇದೆ. So a is the set consisting 1 2 3 4. b is the set consisting of a b c d. Let's see how the relation is. A related, 1 related to b, 2 related to c, 4 related to a and 3 related to. Clear ಆಗಿ ನೋಡಿ, it is 1 1 as well as on 2. Okay.
ಯಾಕೆ ಅನ್ನೋದು ಗೊತ್ತಾಗಿದೆ ನಿಮಗೆ. ಸೊ ಇದು 1 1 ಆನ್ 2 ಆಗಿರೋದ್ರಿಂದ ಇಟ್ ಈಸ್ ಅ ಬೈಸೆಕ್ಟಿವ್. ದೆನ್ ಬೋತ್ 1 1 and on 2 1 1 make it 1. So it is both 1 1 and on 2, so it is bisective ಅಂತ ಹೇಳಬೇಕು. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ, ನಾನು ಇದರ ಮೇಲೆ ಒಂದು ಎಕ್ಸರ್ಸೈಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡ್ತೀನಿ, ಫುಲ್ ಎಕ್ಸರ್ಸೈಸ್. Show that the function f from n to n given by f of 1 is equal to f of 2 is equal to 1. ಇದರರ್ಥ ಇಮೇಜ್ ಆಫ್ 1 ಇಮೇಜ್ ಆಫ್ 2 ಎರಡು ಏನಾಗಿದೆ 1 ಅಂತಾನೆ ಕೊಟ್ಟಿದ್ದಾರೆ. ಆಮೇಲೆ f of x is equal to x minus 1 for every x greater than 2. Show that it is on 2 but not 1 1 ಅಂತ. ಇದು ನಾಟ್ 1 1 ಅಂತ ಇಲ್ಲೇ ಗೊತ್ತಾಗುತ್ತೆ, ಇದು ಆನ್ 2 ಅಂತ ಪ್ರೂವ್ ಮಾಡ್ಬೇಕು ನಾವು. Here is the solution. ಏನ್ ಕೊಟ್ಟಿದ್ದಾರೆ, f of 1 is equal to f of 2 is equal to 1 ಕೊಟ್ಟಿದ್ದಾರೆ ಅವರೇ. ಇದರರ್ಥ ಏನು, ಇಮೇಜ್ ಆಫ್ 1 ಅಂಡ್ ಇಮೇಜ್ ಆಫ್ 2 ಆ ಸೇಮ್ ಅಂತ. ಇಮೇಜ್ ಆಫ್ 1 ಅಂಡ್ ಇಮೇಜ್ ಆಫ್ 2 ಇಸ್ ಸೇಮ್ ಅಂತ. ಅದಕ್ಕೆ ಇಟ್ ಇಸ್ ಕ್ಲಿಯರ್ಲಿ f is not 1 1. ಯಾಕಂತಂದ್ರೆ ಎರಡು ಡಿಸ್ಟಿಂಕ್ಟ್ ಎಲಿಮೆಂಟ್ಗೆ ಡಿಫ್ರೆಂಟ್ ಇಮೇಜಸ್ ಇರಬೇಕು, ಅದಕ್ಕೆ ಇಲ್ಲಿ ಹಾಗಾಗಿಲ್ಲ. ಸೊ ಇಟ್ ಇಸ್ ನಾಟ್ 1. ಆನ್ ಟುಗೆ ನೋಡೋಣ ಯಾಕೆ ಆನ್ ಟು ಆಗಿದೆ ಅಂತ. ನೀವು ಬೇಕಂದ್ರೆ ಏರೋ ಡಯಾಗ್ರಾಮ್ ಹಾಕಿ ನೋಡಿ ಏನ್ ಬರುತ್ತೆ, ಇಲ್ಲ ಅಂದ್ರೆ ಜನರಲ್ ಆಗಿ ಪ್ರೂವ್ ಮಾಡಿ. ಆನ್ ಟು ನಾನು ಹೇಳಿದೆ, ಕನ್ಸಿಡರ್ y ಬಿಲಾಂಗ್ಸ್ ಟು n such that f of x equals to ಕನ್ಸಿಡರ್ ಎನಿ y ಬಿಲಾಂಗ್ಸ್ ಟು n such that f of x equal to. ನೀವು ಇವಾಗ x ಹುಡುಕಬೇಕು, ಫೈಂಡ್ ಔಟ್ x such that it is in the domain. ಇದರ ಪ್ರಕಾರ ಅವ್ರು ಕೊಟ್ಟಿರೋ ಪ್ರಕಾರ ಏನಿದೆ, f of x ಅಂದ್ರೆ x minus 1 for x greater than 2 ಅಂತ. ಸೊ ಇಟ್ ಈಸ್ y as it is. ಸಾಲ್ವ್ ಮಾಡಿ y x is equal to y plus. ಓಕೆ, ಕ್ಲಿಯರ್ ಆಗಿ ನೋಡಿ, ನೀವು ಏನೇ y ಹಾಕಿ ಡೊಮೇನ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ ತಗೊಳ್ಳಿ, ಡೊಮೇನ್ ಅಂದ್ರೆ ಏನಿದೆ, ನೀವು ಯಾವುದೇ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಹಾಕಿ ಅದು ನಿಮಗೆ ಮತ್ತೆ ಒಂದು ಡೊಮೇನ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟೇ ಬರುತ್ತೆ. ಅದಕ್ಕೆ ಫಾರ್ ಎನಿ y belongs to n there exists some x belongs to domain such that f of x equals to. ಅದಕ್ಕೆ ಇದು ಆನ್ ಟು ಫಂಕ್ಷನ್ ಅಂತ ನೀವು ಪ್ರೂವ್ ಮಾಡಿ. So let's have another example. Show that the function f from R to R defined by f of x equal to x square is neither 1 1 nor on 2. The parabolic function ಗೊತ್ತಿದೆ. So let's take that f of x equal to x square is given. ಇಲ್ಲಿ ನೋಡಿ ಕ್ಲಿಯರ್ ಆಗಿ ನೀವು ಇದು x square ಇರೋದ್ರಿಂದ ಯಾವಾಗಲೂ ನೀವು ಏನೇ x ಕೊಟ್ಟರು ಇದು ಪಾಸಿಟಿವ್ ರಿಯಲ್ ನಂಬರ್ ಕೊಡುತ್ತೆ. ಫಾರ್ ಎನಿ ಗಿವನ್ ರಿಯಲ್ ನಂಬರ್ ಔಟ್ಪುಟ್ ಈಸ್ ಕ್ಲಿಯರ್ಲಿ ಏನು ಒಂದು ಇವನ್ ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಸೊ ರೇಂಜ್ ಕ್ಲಿಯರ್ ಆಗಿ ಇಸ್ ನಾಟ್ ಈಕ್ವಲ್ ಟು ಡೊಮೇನ್. ಅದಕ್ಕೆ ಇದು ಆನ್ ಟು ಅಲ್ಲ ಅಂತ ನೀವು ಪಟ್ಟ ಅಂತ ಹೇಳ್ಬೋದು. ಫಾರ್ 1 1ness ಲೆಟ್ಸ್ ಟೇಕ್ ಸಮ್ ಎಲಿಮೆಂಟ್ -1 ಬಿಲಾಂಗಿಂಗ್ಸ್ ಟು this domain. So minus f of -1 ಅಂದ್ರೆ ಏನಾಗುತ್ತೆ ನೋಡಿ, -1 ಅನ್ನ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, -1 ಹೋಲ್ ಸ್ಕ್ವೇರ್. ಮೇಕ್ ಇಟ್ ಒನ್ಸ್ ಕರೆಕ್ಷನ್, -1 ಸ್ಕ್ವೇರ್ ಈಸ್ 1. ಅದೇ ತರ f of 1 ಅಂದ್ರೆ 1 ಸ್ಕ್ವೇರ್ ಈಸ್ 1. ನೋಡಿ f of -1 ಮತ್ತು f of 1 ಎರಡು ಏನಾಯ್ತು, 1 ಆಯ್ತು. ಅದಕ್ಕೆ ಇಲ್ಲಿ f of -1 is equal to f of 1 but -1 is not equal to 1. ಅಂದ್ರೆ ಇಮೇಜಸ್ ಸೇಮ್ ಆಗಿದೆ ಬಟ್ ದ ಕರಸ್ಪಾಂಡಿಂಗ್ ಪ್ರೀ ಇಮೇಜಸ್ ಆರ್ ನಾಟ್ ಈಕ್ವಲ್. ಸೊ ಇವು ಎರಡು ಈಕ್ವಲ್ ಆಗಬೇಕು. ಅದೇ ಹೇಳುತ್ತೆ, ಇಫ್ f of x1 equal to f of x2 implies x1 is equal to x2, ಆವಾಗ ಅದು 1 1 ಅಂತ ಕರೀತಾರೆ. ಸೊ ಇಲ್ಲಿ f of x1 is equal to f of x2 ಆಗಿದೆ ಬಟ್ x1 is not equal to x2 ಇದರ ಅರ್ಥ. ಹೀಗಾಗಿ ದಿಸ್ ಇಸ್ ನಾಟ್ 1 1 ಅಂತ ನೀವು ಬರಿಬೇಕು. ಓಕೆ,
ಅದೇ ತರ ನೋಡಿ ಆನ್ ಟು ಅಂತ ನಾನು ಹೇಳಿದೆ, ಕ್ಲಿಯರ್ ಆಗಿ ಇಲ್ಲಿ ರೇಂಜ್ ಅನ್ನೋದು ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್, ಅದಕ್ಕೆ ಇಟ್ ಈಸ್ ನಾಟ್ ಆನ್ ಟು. ಏರಿಯಾ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆ, ರೇಂಜ್ ಇಸ್ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್, ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್. ಹೀಗಾಗಿ ದಿಸ್ ಇಸ್ ನಾಟ್ ಈಕ್ವಲ್ ಟು, ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೇನ್, ಅದಕ್ಕೆ ಇದು ನಾಟ್ ಆನ್ ಆನ್ ಟು ಫಂಕ್ಷನ್. ಸೊ ಅದರ ಗ್ರಾಫ್ ಇಲ್ಲಿದೆ, ನೀವು ಗ್ರಾಫಿಕಲಿ ಸಹಿತ ಅದನ್ನ ಗ್ರಾಫ್ ನೋಡಿದ ತಕ್ಷಣ ನೀವು 1 ಅಥವಾ ಆನ್ ಟು ಅನ್ನೋದನ್ನ ಹೇಳ್ಬೋದು. ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ಕ್ಲಾಸ್ ಅಲ್ಲಿ ಎಕ್ಸಸೈಸ್ 1.2 ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋ ಉದ್ದೇಶ ಇದೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್, ಸೊ ಡೋಂಟ್ ಮಿಸ್. ಸೊ ಕೀಪ್ ವಾಚಿಂಗ್. If like, please press like button. Okay.